ಎಲ್ರಿಗೂ ನಮಸ್ಕಾರ. ನಿಮ್ಮದೇನಾದರೂ ಓಲಾ ಇ ವಿ ವೆಹಿಕಲ್ ಆಗಿರ್ಬೋದು ಅಥವಾ ಯಾವುದೇ ಥರದ ಇ ವಿನೇ ವೆಹಿಕಲ್ಗಳಾಗಿರ್ಬೋದು, ಲಿಥಿಯಂ ಬ್ಯಾಟ್ರಿ, ಈ ಬ್ಯಾಟ್ರಿನ ಯಾವ ಥರ ಹೆಲ್ತ್ ಕಾಪಾಡೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ ಈ ವಿಡಿಯೋ. ನಾನು ಯಾವಾಗಲೂ ಇ ವಿ ವೆಹಿಕಲ್ಗಳ ಬಗ್ಗೆನೇ ವಿಡಿಯೋಸ್ ಜಾಸ್ತಿ ಮಾಡ್ತಾಯಿರ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವೆಹಿಕಲ್ ಇವಿದೇ ಆಗಿರಲಿ ಅಥವಾ ಬ್ಯಾಟ್ರಿ ಯಾವುದೇ ಥರದ ಬ್ಯಾಟ್ರಿ ಆಗಿರಲಿ, ನೀವು ಅದರ ಹೆಲ್ತ್ನ ಯಾವ ರೀತಿ ಕಾಪಾಡ್ಕೊಳೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ ಈ ಒಂದು ವಿಡಿಯೋ. ಮೊದಲನೇದಾಗಿ ಯಾವತ್ತಿಗೂ ನಾವು ಚಾರ್ಜ್ನ 100 ಮಾಡೋಕ್ಕೆ ಜಾಸ್ತಿ ಹೋಗಬಾರ್ದು. ಆಲ್ಮೋಸ್ಟು ಒಂದು 90-95ಗೆಲ್ಲ ಕಟ್ ಆಫ್ ಮಾಡಿಬಿಡೋಕೆ, ಪವರ್ನ ಆಫ್ ಮಾಡಬೇಕು. 90-95 ಮಾಡಿದ್ರೆ ಬೆಟರು, ಅದು ಹೆಲ್ತಿಯಾಗಿರುತ್ತೆ. ಮತ್ತು ಇನ್ನೂ ಒಂದು, ಯಾವತ್ತಿಗೂ ಕೂಡ ಬ್ಯಾಟ್ರಿನ ಡಿಸ್ಚಾರ್ಜ್ ಆಗೋಕ್ಕೆ ಬಿಡಲೇಬಾರ್ದು. ಬ್ಯಾಟ್ರಿನ ಅಂದರೆ ನೀವು ವೆಹಿಕಲ್ನ ನೀವೇನಾದರೂ ಯೂಸ್ ಮಾಡ್ತಾ ಇಲ್ಲ ಅಂದರೆ, ನೀವು ವೆಹಿಕಲ್ನ ಭಾಳ ದಿನಗಳವರೆಗೆ ಆಫ್ ಮಾಡಿಬಿಟ್ಟು ನೀವು ಎಲ್ಲಾದರೂ ಹೋಗ್ತೀನಂದರೆ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಡಿಸ್ಚಾರ್ಜ್ ಆಗೋದ್ರಿಂದ ಬ್ಯಾಟ್ರಿ ಬ್ಯಾಕಪ್ ಫುಲ್ಲು ಕಂಪ್ಲೀಟ್ಲಿ ಝೀರೋ ಆಗ್ಬೋದು. ಮತ್ತು ಅದು ಬ್ಯಾಕಪ್ ಅಲ್ಲದೆ ನಿಮಗೆ ಟೋಟಲಿ ಡೆಡ್ ಕೂಡ ಆಗ್ಬೋದು. ಅದನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ವೆಹಿಕಲ್ನ ನೋಡ್ಕೋಬೇಕು. ಇದೇನು ಇ ವಿ ವೆಹಿಕಲ್ಗಳಿಗೆ ಅಷ್ಟೇ ಅಂತಲ್ಲ, ಲಿಥಿಯಂ ಬ್ಯಾಟ್ರಿ ಆಗಿರ್ಬೋದು, ನಾರ್ಮಲ್ ಹೋಮ್ ಇನ್ವರ್ಟ್ರ್ಗಳಾಗಿರ್ಬೋದು, ಅವುಗಳಲ್ಲೂ ಕೂಡ ಈ ಇ ವಿ ನಮ್ಮ ಈ ಓಲಾ ಗಾಡಿಯಲ್ಲಿ ಏನು ಚಾರ್ಜರ್ ಬರುತ್ತಲ್ಲ, ಆ ಚಾರ್ಜರು ನೀವು ಚಾರ್ಜ್ ಹಾಕಿದಾಗ ಅದು ಆಟೋಮೆಟಿಕ್ಕಾಗಿ ಫ್ಯಾನ್ ರನ್ ಆಗ್ತಿರುತ್ತೆ. ಅದರದ್ದೊಂದು ವೀಡಿಯೋನೂ ಹಾಕಿದ್ದೀನಿ ನಾನು ಆಲ್ರೆಡಿ. ಚಾರ್ಜರ್ ಯಾವ ಥರ ಇದು ಮಾಡೋಕ್ಕಂತ ನಮ್ಮ ಚಾನಲಲ್ಲಿ ಇದೆ, ಹೋಗಿ ನೋಡ್ಕೊಳ್ಳಿ. ಅದು ಫ್ಯಾನ್ ರನ್ ಆಗ್ತಾ ಇರುತ್ತೆ ಚಾರ್ಜರಲ್ಲಿ. ನಿಮ್ಮದು ವೆಹಿಕಲ್ ಏನಾದರೂ 100% ಚಾರ್ಜ್ ಆದರೆ ಅದು ಫ್ಯಾನ್ ನಿಂತುಬಿಡುತ್ತೆ. ನೀವು ಅವಾಗ ಅರ್ಥ ಮಾಡ್ಕೊಂಡು ತೆಗೆದುಬಿಡ್ಬೇಕು. ಇನ್ನೂ ಒಂದು ಸೆಲ್ ಬ್ಯಾಲೆನ್ಸಿಂಗ್ ಅಂತ ಒಂದು ಬರುತ್ತೆ ಈ ಇ ವಿ ವೆಹಿಕಲ್ಗಳಲ್ಲಿ ಮಾತ್ರ. ಇದು ಏನಂದರೆ, ನಿಮ್ಮ ವೆಹಿಕಲ್ಲು ಸೆಲ್ ಬ್ಯಾಲೆನ್ಸ್ ಆಗಿರೋದಿಲ್ಲ, ಇದರಲ್ಲಿ ಒಂದೇ ಸೆಲ್ ಇರೋದಿಲ್ಲ. ಆ ಸೆಲ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಂದರೆ ಒಂದು ಸಲ ನೀವು ಮಂತ್ಲಿ ಒಂದು ಟೈಮು ಟೋಟಲಿ ಗಾಡಿನ ನೈಟ್ ಫುಲ್ಲು ಚಾರ್ಜ್ ಮಾಡಿಬಿಡಿ. ಅದು ಆಟೋಮೆಟಿಕ್ಕಾಗಿ ಸೆಲ್ ಬ್ಯಾಲೆನ್ಸಿಂಗ್ ತಾನೇ ಆಗುತ್ತೆ. ನೀವೇನದಕ್ಕೆ ಹೊರಗಡೆ ತೊಗೊಂಡೋಗಿ ಮಾಡಿಸೋದೇನಿರೋದಿಲ್ಲ. ಸೆಲ್ ಬ್ಯಾಲೆನ್ಸಿಂಗ್ ಅಂದ್ರೇ ಇಷ್ಟೇ. ಇವೇನಿದೆಯಲ್ಲ, ಚಾರ್ಜ್ ಮಾಡೋ ಡೈಲಿ ಚಾರ್ಜ್ 95 ಮಾಡ್ತಿರ್ತೀರಲ್ಲ, ಅವತ್ತೊಂದಿನ 100+ ಆದ್ರೂ ಅದೇ ಥರ ಕೈ ಬಿಟ್ಬಿಡಿ. ತಾನೇ ಅದು ಸೆಲ್ ಬ್ಯಾಲೆನ್ಸಿಂಗ್ ಮಾಡ್ಕೊಂಬಿಡುತ್ತೆ. ಅಕಸ್ಮಾತ್ ಸೆಲ್ ಬ್ಯಾಲೆನ್ಸಿಂಗ್ ಅದು ಚಾರ್ಜ್ 100 ಆದರೂ ಕೂಡ ಅದು ಫ್ಯಾನ್ ಆಫ್ ಆಗುತ್ತೆ ಅಂದರೆ, ನೀವೇನು ಮಾಡಿ, ಒಂದು ಸಲ ಈ ಪ್ಲಗ್ ಕಿತ್ಬಿಟ್ಟು ಚಾರ್ಜರಿಂದು ಮತ್ತೆ ಪ್ಲಗ್ ಮಾಡಿಬಿಡಿ. ಅದು ಮತ್ತೆ ರೊಟೇಟ್ ಆಗುತ್ತೆ. ಫ್ಯಾನು ರೊಟೇಟ್ ಆಗಿಬಿಟ್ಟು ಅದು ಒಂದು ಹಾಫ್ ಆನ್ ಅವರು 20 ಮಿನಿಟ್ಸ್ ಆ ಥರ ಟೈಮ್ ಸೆಲ್ಲು ಯಾವ್ದು ಬ್ಯಾಲೆನ್ಸ್ ಆಗಿರೋದಿಲ್ಲ, ಆ ಸೆಲ್ ಬ್ಯಾಲೆನ್ಸ್ ಆದಮೇಲೆ ಅದು ಆಫ್ ಆಗುತ್ತೆ. ಆಗ ನಿಮ್ಮದು ಕಂಪ್ಲೀಟ್ಲಿ ನಿಮ್ಮದು ವೆಹಿಕಲಲ್ಲಿ ಸುಮಾರು ಸೆಲ್ಸ್ಗಳಿಂದನೇ ಬ್ಯಾಟ್ರಿ ಆಗಿರುತ್ತೆ. ಇದರಲ್ಲಿ ಒಂದೇ ಸೆಲ್ಲಿಂದ ಆಗಿರುತ್ತಿಲ್ಲಲ್ಲ, ಯಾವ ಸೆಲ್ಲು ಕಡಿಮೆ ಚಾರ್ಜ್ ಆಗಿರುತ್ತೆ, ಆ ಸೆಲ್ಲು ಜಾಸ್ತಿ ಚಾರ್ಜ್ ಆಗಿರುತ್ತೆ. ಎಲ್ಲವನ್ನ ಈಕ್ವಲ್ ಮಾಡಿಕೊಂಡು 100% ಎಲ್ಲ ಸೆಲ್ಸ್ ಕೂಡ 100% ಚಾರ್ಜ್ ಆಗುತ್ತೆ. ಆಗ ನಿಮ್ಮ ವೆಹಿಕಲ್ಲು ಏನು ಬ್ಯಾಕಪ್ ಏನಿರುತ್ತೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ ಕೆಲವೊಂದು ಟೈಮ್ ಏನು ಅನಿಸುತ್ತೆ ಅಂದರೆ 100 ಚಾರ್ಜ್ ಇರುತ್ತೆ, ಬಟ್ ಬೇಗ ಖಾಲಿ ಆಗುತ್ತೆ ಅಂತ ಕೆಲವೊಂದರಲ್ಲಿ ವೆಹಿಕಲ್ದಲ್ಲಿ ನೋಡಿರ್ತೀರಿ, ನೀವು ಕೇಳಿರ್ತೀರಿ. ಅದು ಕಾರಣನೇ ಈ ಸೆಲ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಅದನ್ನು ನೀವು ಮಂತ್ಲಿ ಒನ್ ಟೈಮು ಅಥವಾ 2 ಮಂತ್ಲಿ ಒನ್ ಟೈಮ್ ಮಾಡೋದ್ರಿಂದ ಅದು ಸೆಲ್ ಬ್ಯಾಲೆನ್ಸಿಂಗ್ ಆಗೋದ್ರಿಂದ ಏನಾಗುತ್ತೆ, ಆಗ ನಿಮ್ಮದು ಬ್ಯಾಟ್ರಿ ಏನಿರುತ್ತೆ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಅನಿಸುತ್ತೆ. ನಿಮಗೆ ಮೈಲೇಜ್ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಅನಿಸುತ್ತೆ ನಿಮಗೆ. ಇದೊಂದು ಟ್ರಿಕ್ನ ನೀವು ಯೂಸ್ ಮಾಡಿ ನೋಡಿ, ಇದರಿಂದ ನಿಮ್ಮ ಬ್ಯಾಟ್ರಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇನ್ನೂ ಒಂದು ಭಾಳ ಮುಖ್ಯವಾದ ಒಂದು ವಿಚಾರ ಏನಂದರೆ, ಆದಷ್ಟು ಫಾಸ್ಟ್ ಚಾರ್ಜರ್ಗಳನ್ನ ಅವಾಯ್ಡ್ ಮಾಡಿ. ನಿಮ್ಮದು ಯಾವುದೇ ಬ್ಯಾಟ್ರಿ ಆದ್ರೂ ಫಾಸ್ಟ್ ಚಾರ್ಜರ್ನ ಯೂಸ್ ಮಾಡಿಬಿಡಿ. ಮೊಬೈಲ್ದಾಗಿರ್ಬೋದು, ಇ ವಿಗಳದ್ದೇ ಆಗಿರ್ಬೋದು, ಯಾವುದೇ ನಿಮ್ಮದು ಬ್ಯಾಟ್ರಿಗೆ ಫಾಸ್ಟ್ ಚಾರ್ಜರಿಂದ ಚಾರ್ಜ್ ಮಾಡೋದ್ರಿಂದ ಅದು ಬ್ಯಾಟ್ರಿ ಲೈಫ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಅದು ಭಾಳ ದಿನ ಲೈಫ್ ಬರೋದಿಲ್ಲ ಆ ಬ್ಯಾಟ್ರಿಗಳದ್ದು.
ಮತ್ತು ಇನ್ನು ಈ ಚಾರ್ಜ್ ಮಾಡೋ ಟೈಮ್ನಲ್ಲೂ ಕೂಡ ನೀವು ಸನ್ಲೈಟ್ಗೆ ಡೈರೆಕ್ಟಾಗಿ ವೆಹಿಕಲ್ನ ನಿಂದ್ರಿಸ್ಬಿಟ್ಟು ಹೀಟ್ ಇರೋ ಇಶ್ಯೂಸ್ನಲ್ಲಿ ನೀವು ಇಟ್ಬಿಟ್ಟು ನೀವು ಮಾಡೋದ್ರಿಂದ ಏನಾಗುತ್ತೆ, ಅದು ಚಾರ್ಜ್ ಆಗೋ ಟೈಮ್ನಲ್ಲಿ ನಿಮ್ಮ ವೆಹಿಕಲ್ಲಿಂದ ಕೆಲವೊಂದಿಷ್ಟು ಹೀಟನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಚಾರ್ಜರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೂ ವೆಹಿಕಲ್ನಲ್ಲಿರೋ ಬ್ಯಾಟ್ರಿನೂ ಹೀಟ್ ಆಗೋ ಸಾಧ್ಯತೆ ಇರುತ್ತೆ. ಆ ಟೈಮ್ನಲ್ಲಿ ಕೆಲವೊಂದಿಷ್ಟು ವೆಹಿಕಲ್ಗಳಿಗೂ ಪ್ರಾಬ್ಲಮ್ ಆಗ್ಬೋದು. ನೀವು ಬಿಸಿಲಲ್ಲಿ ಇಟ್ಬಿಟ್ಟು ಅದ್ರ ಟೆಂಪ್ರೇಚರ್ ಹೀಟ್ ಆಗೋ ಟೈಮ್ನಲ್ಲಿ ನೀವು ಕೂಡ ಹೀಟ್ ಆಗೋ ಟೈಮ್ನಲ್ಲೇ ನೀವು ಬಿಸಿಲಿಗೆ ಇಟ್ಟರೆ ಅಂದರೆ ಬೆಂಕಿನೂ ಹತ್ತೋ ಸಾಧ್ಯತೆ ಇರುತ್ತೆ. ನೀವು ಆದಷ್ಟು ಕೇರ್ಫುಲ್ಲಾಗಿ ಇದು ಮಾಡಿ. ಈ ವೆಹಿಕಲ್ ಅಷ್ಟೇ ಅಂತಲ್ಲ, ಅದರ್ ಬ್ಯಾಟ್ರಿ ಕೂಡ ನೀವು ಇಡೋ ಅಂಥ ಜಾಗನೂ ಮ್ಯಾಟ್ರ್ ಆಗುತ್ತೆ. ಅದರಿಂದನೂ ನಿಮ್ಮ ಬ್ಯಾಟ್ರಿ ಪ್ರಾಬ್ಲಮ್ಮೂ ಆಗ್ಬೋದು, ಹೀಟ್ ಇಶ್ಯೂ ಆಗ್ಬಿಟ್ಟು. ಇದೆಲ್ಲ ಈ ಬ್ಯಾಟ್ರಿ ಇದೊಂದು ಸ್ಮಾಲ್ ನನ್ನಿಂದ ಆಗೋ ಹೆಲ್ತ್ ನಾನು ಯಾವ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ ಅದ್ರದ್ದು ಟಿಪ್ಸ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಏನಾದರೂ ನಿಮಗೆ ಸಮಸ್ಯೆಗಳಿದ್ದರೆ ಓಲಾ ಗಾಡಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವೆಹಿಕಲ್ಸಿಂದು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಆದಷ್ಟು ನಾನು ಆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋಕ್ಕೆ ನೋಡ್ತೀನಿ. ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.